ನಮಸ್ಕಾರ ಸ್ನೇಹಿತರೆ. ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ. ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವತ್ತಿನ ಮೊದಲನೇ ಪ್ರಶ್ನೆ, ಖಾರಿಫ್ ಬೆಳೆಗಳು ಯಾವುವು ಈ ಕೆಳಗಿನವುಗಳಲ್ಲಿ? ಆಪ್ಷನ್ ಎ ಜೋಳ, ಸೋಯಾಬೀನ್, ನೆಲಗಡಲೆ. ಆಪ್ಷನ್ ಬಿ ಹತ್ತಿ, ಕಬ್ಬು, ಗೋಧಿ. ಆಪ್ಷನ್ ಸಿ ಬಟಾಣಿ, ಸಾಸಿವೆ. ಆಪ್ಷನ್ ಡಿ ಅಗಸೆ ಮತ್ತು ಸೆಣಬು. ನೋಡೋಣ ಬನ್ನಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವಾದ ಸ್ನೇಹಿತರೆ. ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ 8ನೇ ತರಗತಿಯ ಬೆಳೆ ಉತ್ಪಾದನೆ ಮತ್ತು ಅದರ ನಿರ್ವಹಣೆ ಎಂಬ ಪಾಠದಿಂದ ತಗೊಂಡಿದ್ದೇನೆ ಸ್ನೇಹಿತರೆ. ಖಾರಿಫ್ ಬೆಳೆಗಳು ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಖಾರಿಫ್ ಬೆಳೆ ಅಂತ ಕರಿತೀವಿ ಸ್ನೇಹಿತರೆ. ಇವು ಸಾಮಾನ್ಯವಾಗಿ ಭಾರತದಲ್ಲಿ ಜೂನಿಂದ ಸೆಪ್ಟೆಂಬರ್ವರೆಗೆ ಇರುತ್ತವೆ. ಉದಾಹರಣೆಗೆ ಭತ್ತ, ಜೋಳ, ಸೋಯಾಬೀನ್, ನೆಲಗಡಲೆ, ಹತ್ತಿ ಇವೆಲ್ಲವೂ ಕೂಡ ಖಾರಿಫ್ ಬೆಳೆಗಳು ಸ್ನೇಹಿತರೆ. ಅದೇ ರೀತಿ ರೇಬಿ ಬೆಳೆಗಳು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಇವುಗಳನ್ನು ಚಳಿಗಾಲದಲ್ಲಿ ಬೆಳೆಯುವ ರೇಬಿ ಬೆಳೆಗಳು ಎನ್ನುವರು. ಇವನ್ನು ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಬೆಳೆಯುತ್ತಾರೆ ಸ್ನೇಹಿತರೆ. ಉದಾಹರಣೆಗೆ ಗೋಧಿ, ಕಡಲೆ, ಬಟಾಣಿ, ಸಾಸಿವೆ ಮತ್ತು ಅಗಸೆ ಇವು ರೇಬಿ ಬೆಳೆಗಳು ಸ್ನೇಹಿತರೆ. ಹಾಗಾಗಿ ಈ ಪ್ರಶ್ನೆಗೆ ಒಂದು ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸರಿಯಾಗುತ್ತದೆ ಸ್ನೇಹಿತರೆ. ಜೋಳ, ಸೋಯಾಬೀನ್ ಮತ್ತು ನೆಲಗಡಲೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ ಎರಡನೇ ಪ್ರಶ್ನೆ, ಪ್ರೋಟೋಜೋವಾ ಗುಂಪಿಗೆ ಉದಾಹರಣೆ ಈ ಕೆಳಗಿನವುಗಳಲ್ಲಿ ಯಾವುವು? ಪ್ರೋಟೋಜೋವಾ ಜೀವಿಗಳ ಗುಂಪಿಗೆ ಈ ಕೆಳಗಿನವುಗಳಲ್ಲಿ ಯಾವುವು ಸ್ನೇಹಿತರೆ? ಆಪ್ಷನ್ ಎ ಸ್ಪೈರೋಗೈರಾ, ಕ್ಲಾಮಿಡೋಮೋನಾಸ್. ಆಪ್ಷನ್ ಬಿ ಅಮೀಬಾ ಪ್ಯಾರಾಮ್ಯೂಸಿಯಂ. ಆಪ್ಷನ್ ಸಿ ಅಣಬೆ ಯೀಸ್ಟ್ ಮತ್ತು ಆಪ್ಷನ್ ಡಿ ಲ್ಯಾಕ್ಟೋಬ್ಯಾಸಿಲ್ಲಾ. ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಸ್ನೇಹಿತರೆ. ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು 8ನೇ ತರಗತಿಯ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಎಂಬ ಪಾಠದಿಂದ ತಗೊಂಡಿದ್ದೇನೆ ಸ್ನೇಹಿತರೆ. ನೋಡ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ಶೈವಲಗಳಿಗೆ ಗುಂಪಿನ ಜೀವಿಗಳಿಗೆ ಉದಾಹರಣೆ ಕ್ಲಾಮಿಡೋಮೋನಾಸ್ ಮತ್ತು ಸ್ಪೈರೋಗೈರಾ. ಅದೇ ರೀತಿ ಪ್ರೋಟೋಜೋವಾಗೆ ಉದಾಹರಣೆ ಜೀವಿಗಳು ಯಾವಪ್ಪ ಅಂತಂದರೆ ಅಮೀಬಾ ಮತ್ತು ಪ್ಯಾರಾಮ್ಯೂಸಿಯಂ. ಪ್ರೋಟೋಜೋವಾ ಗುಂಪಿಗೆ ಸೇರ್ತಕ್ಕಂಥ ಪ್ರಾಣಿಗಳು ಯಾವಪ್ಪ ಅಂದರೆ ಅಮೀಬಾ ಮತ್ತು ಪ್ಯಾರಾಮ್ಯೂಸಿಯಂ. ಅದೇ ರೀತಿ ಸ್ನೇಹಿತರೆ ಶಿಲೀಂಧ್ರಗಳಿಗೆ ಗುಂಪಿನ ಜೀವಿಗಳು ಯಾವಪ್ಪ ಅಂತಂದರೆ ಬ್ರೆಡ್ ಮೋಲ್ಡ್, ಪೆನಿಸಿಲಿಯಂ, ಆಸ್ಪರ್ಜಿಲ್ಲಸ್. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಪ್ರೋಟೋಜೋವಾ ಗುಂಪಿಗೆ ಸ್ನೇಹಿತರೆ ಅಮೀಬಾ ಮತ್ತು ಪ್ಯಾರಾಮ್ಯೂಸಿಯಂ ಆಗುತ್ತದೆ ಸ್ನೇಹಿತರೆ. ಅಣಬೆ ಮತ್ತು ಈಸ್ಟು ಸ್ನೇಹಿತರೆ ಶಿಲೀಂಧ್ರಕ್ಕೆ ಉದಾಹರಣೆ ಆಗುತ್ತದೆ. ಲ್ಯಾಕ್ಟೋಬ್ಯಾಸಿಲ್ಲಾ ಸ್ನೇಹಿತರೆ ಬ್ಯಾಕ್ಟೀರಿಯಾ ಗುಂಪಿಗೆ ಸೇರಿದಂಥ ಜೀವಿಯಾಗುತ್ತೆ. ಸ್ಪೈರೋಗೈರಾ ಮತ್ತು ಕ್ಲಾಮಿಡೋಮೋನಾಸ್ ಇದು ಕೂಡ ಶೈವಲಗಳ ಗುಂಪಿಗೆ ಸೇರಿದಂಥ ಜೀವಿಗಳಾಗ್ತವೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ ಇವತ್ತಿನ ಮೂರನೇ ಪ್ರಶ್ನೆ, ಪ್ರೋಟೋಜೋವಾದಿಂದ ಉಂಟಾಗುವ ರೋಗಗಳು ಯಾವುವು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಆಪ್ಷನ್ ಎ ಕ್ಷಯ ಮತ್ತು ಟೈಫಾಯ್ಡ್. ಆಪ್ಷನ್ ಬಿ ಇನ್ಫ್ಲೂಯೆನ್ಸಾ ಶೀತ. ಆಪ್ಷನ್ ಸಿ ಬೇದಿ, ಮಲೇರಿಯಾ, ಕಾಲಜಾರ್. ಆಪ್ಷನ್ ಡಿ ಡೆಂಗ್ಯೂ ಮತ್ತು ಏಡ್ಸ್. ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಸಾಮಾನ್ಯ ಕಾಯಿಲೆಗಳಾದ ಶೀತ, ಇನ್ಫ್ಲೂಯೆನ್ಸಾ ಅಥವಾ ಫ್ಲೂ ಮತ್ತು ಹಲವು ಬಗೆಯ ಕೆಮ್ಮು ಕೆಲವು ವೈರಸ್ನಿಂದ ಉಂಟಾಗುತ್ತವೆ. ಅದೇ ರೀತಿ ಪೋಲಿಯೋ ಮತ್ತು ಸೀತಾಳೆ ಸಿಡುಬು ಕೂಡ ವೈರಸ್ನಿಂದ ಉಂಟಾಗ್ತವೆ ಸ್ನೇಹಿತರೆ. ಆದರೆ ಬೇದಿ ಮತ್ತು ಮಲೇರಿಯಾದಂಥ ರೋಗಗಳು ಪ್ರೋಟೋಜೋವಾದಿಂದ ಉಂಟಾಗ್ತವೆ ಸ್ನೇಹಿತರೆ. ಈ ಒಂದು ಆಮೇಲೆ ಕಾಲಜಾರ್ ರೋಗ ಕೂಡ ಪ್ರೋಟೋಜೋವಾದಿಂದ ಉಂಟಾಗ್ತಕ್ಕಂಥ ರೋಗ ಸ್ನೇಹಿತರೆ. ಟೈಫಾಯ್ಡ್ ಮತ್ತು ಕ್ಷಯ ಟಿ ಬಿ ಅಂತಲೇ ಟುಬ್ಯಾರ್ಕೋ ಬ್ಯಾಸಿಲಸ್ ಅಂತ ಸ್ನೇಹಿತರೆ ಇಂಗ್ಲೀಷ್ನಲ್ಲಿ. ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥ ರೋಗ ಸ್ನೇಹಿತರೆ. ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಪ್ರೋಟೋಜೋವಾದಿಂದ ಉಂಟಾಗತಕ್ಕಂಥ ರೋಗಗಳು ಬೇದಿ, ಮಲೇರಿಯಾ, ಕಾಲಜಾರ್ ರೋಗ ಸರಿಯಾಗುತ್ತದೆ ಸ್ನೇಹಿತರೆ. ಈ ಒಂದು ಪ್ರಶ್ನೆಗೆ ಕ್ಷಯ ಮತ್ತು ಟೈಫಾಯ್ಡು ಸ್ನೇಹಿತರೆ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥ ರೋಗ ಸ್ನೇಹಿತರೆ.
ಇನ್ಫ್ಲೂಯೆನ್ಸಾ ಶೀತ ಇದು ಕೂಡ ವೈರಸ್ನಿಂದ ಉಂಟಾಗತಕ್ಕಂಥ ರೋಗ ಸ್ನೇಹಿತರೆ. ಅದೇ ರೀತಿ ಡೆಂಗ್ಯೂ ಮತ್ತು ಏಡ್ಸು ಕೂಡ ವೈರಸ್ನಿಂದ ಉಂಟಾಗ್ತಕ್ಕಂಥ ರೋಗಗಳು ಸ್ನೇಹಿತರೆ. ನಾನು ಕನ್ನಡದಲ್ಲಿ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಮಾಡ್ತಿದ್ದೇನೆ ಸ್ನೇಹಿತರೆ. ದಯವಿಟ್ಟು ನೀವು ಕನ್ನಡಿಗರಾಗಿ ಸಪೋರ್ಟ್ ಮಾಡಬೇಕು ಸ್ನೇಹಿತರೆ. ನನಗೆ ಈ ವಿಡಿಯೋ ಹೇಗಿದೆ ಎಂಬುದನ್ನು ಹೇಳಿ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಹೇಳಬೇಕು ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಸ್ನೇಹಿತರೆ. ಇದರ ಸದುಪಯೋಗವನ್ನು ನೀವು ಪಡ್ಕೊಳ್ಳಿ ಅಂತ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.